ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಶ್ರಾವಣ ಮಾಸ ಅಂದ ಕೂಡಲೇ ನಮಗೆ ಮಂಗಳವಾರದ ನೆನಪಾಗುತ್ತೆ. ಯಾಕೆಂದರೆ ಪ್ರತಿ ಮಂಗಳವಾರ ವಿಶೇಷವಾಗಿ ಗೌರಿ ಪೂಜೆಯನ್ನು ಮಾಡಬೇಕು. ಆದರೆ ಅಷ್ಟೇ ಮುಖ್ಯ ಮಂಗಳಗೌರಿ ವ್ರತಕಥೆ ಅಂತಿದೆ. ಇದನ್ನು ಕೇಳಲೇಬೇಕು. ಇದನ್ನು ಯಾವಾಗ ಕೇಳಬೇಕು ಅಂತಂದರೆ ಪ್ರತಿ ಮಂಗಳವಾರದಂದು, ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಈ ವ್ರತಕಥೆಯನ್ನು ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ಕೇಳಬೇಕು. ಮಂಗಳಗೌರಿಯ ಅನುಗ್ರಹ ಎಲ್ಲ ಸ್ತ್ರೀಯರಿಗೆ ಖಂಡಿತ ಆಗಲೇಬೇಕು. ಈ ನಿಟ್ಟಿನಲ್ಲಿ ಈ ಕಥೆಯನ್ನು ಸಾಕ್ಷಾತ್ ರುದ್ರದೇವರೇ ಸನತ್ಕುಮಾರ ಋಷಿಗಳಿಗೆ ಹೇಳ್ತಾರೆ. ಸನತ್ಕುಮಾರರ ಪ್ರಶ್ನೆಯಂತೆ ರುದ್ರದೇವರು ನಿಮಗೊಂದು ಒಳ್ಳೆ ವ್ರತವನ್ನು ಹೇಳ್ತೀನಿ ಅಂತ ಹೇಳಿ ಶುರು ಮಾಡ್ತಾರೆ. ಹಾಗಾದರೆ ಸಂಶಯ ಬರುತ್ತೆ ಯಾರಿಗೆ? ಸನತ್ಕುಮಾರರಿಗೆ. ಯಾರು ಈ ವ್ರತವನ್ನು ಮಾಡಿದ್ದೀರಾ, ಏನು ಫಲ ಇದಕ್ಕೆ ಅಂತ. ಆಗ ಒಂದು ಒಳ್ಳೆ ಕಥೆಯನ್ನು ಹೇಳ್ತಾರೆ ರುದ್ರದೇವರು. ಇದು ನಡೆದಿದ್ದು ಕುರುದೇಶದಲ್ಲಿ. ಒಬ್ಬ ರಾಜ ಶ್ರುತಕೀರ್ತಿ ಅಂತ ರಾಜನಾಗಿ ಒಳ್ಳೆ ಕೆಲಸಗಳನ್ನು ಮಾಡಿರ್ತಾನೆ, ಪ್ರಜೆಗಳಿಗೆ ಬಹಳ ಅನುಕೂಲವನ್ನು ಮಾಡಿರ್ತಾನೆ. ಆದರೆ ಅವನಿಗೊಂದು ಕೊರತೆ ಇರುತ್ತೆ, ಪುತ್ರ ಸಂತಾನ ಆಗಿರಲ್ಲ. ಈ ಕೊರತೆಯಿಂದ ತುಂಬ ಬೇಜಾರಲ್ಲಿ ಇರ್ತಾನೆ. ಗೌರಿ ದೇವಿಯ ಆರಾಧನೆ ಮಾಡಿದ್ದಾನೆ. ಗೌರಿ ದೇವಿ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾದ ಮೇಲೆ ಏನು ಬೇಕು ವತ್ಸ ಕೇಳು. ಆವಾಗ ರಾಜ ಹೇಳ್ತಾನೆ, ಏನಿಲ್ಲ, ನನಗೆ ಪುತ್ರ ಸಂತಾನ ಬೇಕು, ಅನುಗ್ರಹಿಸಿದ್ರೆ ಸಾಕಿನೇನು ಬೇಡ ಅಂತ. ಅದಕ್ಕೆ ಗೌರಿ ದೇವಿ ಹೇಳ್ತಾಳೆ ನಗ್ತಾ ನಗ್ತಾ, ಆಯಿತು, ನೀವು ದಂಪತಿಗಳು ಶ್ರದ್ಧೆಯಿಂದ ಮಾಡಿದ್ದೀರಿ ಆಚರಣೆ, ನಿಮಗೆ ಒಬ್ಬ ಮಗನನ್ನು ಕರುಣಿಸ್ತೀನಿ. ಆದರೆ ಒಂದು ವಿಕಲ್ಪ ಇಡ್ತಾಳೆ, ಆಪ್ಷನ್ ಇಡ್ತಾಳೆ ಗೌರಿದೇವಿ. ಏನು ಹೇಳ್ತಾಳೆ ಅಂದರೆ, ಒಬ್ಬ ಮಗ ಹುಟ್ಟುತ್ತಾನೆ ನಿನಗೆ, ಅವನಿಗೆ ರೂಪ ಚೆನ್ನಾಗಿರುತ್ತೆ, ವಿದ್ಯೆನೂ ಚೆನ್ನಾಗಿರುತ್ತೆ, ಗುಣವಂತ ಆಗಿರ್ತಾನೆ. ಆದರೆ ಅವನು ಬದುಕಿರೋದು 16 ವರ್ಷ ಮಾತ್ರ. ಇಂಥ ಮಗ ಬೇಕಾ? ಇಲ್ಲ, ವಿದ್ಯೆ ಇಲ್ಲ, ಗುಣ ಇಲ್ಲ, ರೂಪ ಇರಲ್ಲ. ಇಂಥ ಮಗನನ್ನು ಕೊಡ್ತೀನಿ, ಆದರೆ ಚಿರಂಜೀವಿಯಾಗಿ ಬದುಕ್ತಾನೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ವರ ಕೊಡೋದಿದ್ರೆ ಸರಿಯಾಗಿ ಕೊಡಬೇಕು. ಅಡ್ಗೋಡೆ ಮೇಲೆ ದೀಪ ಇಟ್ಟು ಕೊಟ್ಟರೆ ವ್ಯರ್ಥ ಮಾಡೋದು. ಯಾಕೆ? 16 ವರ್ಷದ ಮೇಲೆ ಅವ್ನು ಬದುಕಿರಲ್ಲ, ಮುಗಿದ ಕೂಡಲೇ ಅವ್ನು ಸತ್ತು ಹೋಗ್ಬಿಡ್ತಾನೆ. ಇನ್ನೊಬ್ಬ ಇದ್ದಾನೆ, ಅವ್ನು ಬದುಕಿದ್ರೂ ಉಪಯೋಗ ಇಲ್ಲ, ವಿದ್ಯೆ ಇಲ್ಲ, ಗುಣ ಇಲ್ಲ, ರೂಪ ಇಲ್ಲ. ಏನು ಮಾಡಬೇಕು? ಸರಿ ಆಯಿತು, ನಾನು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ ಅಂತ ಅನ್ನಂತೆ. ಮನೆಗೆ ಸೀದಾ ಬಂದಮೇಲೆ ಹೆಂಡತಿ ಜೊತೆಗೆ ಚರ್ಚೆ ಮಾಡ್ತಾನೆ, ಏನು ಮಾಡಬೇಕು. ಹೆಂಡತಿ ಕೊನೆಗೆ ತೀರ್ಮಾನ ತಗೊಳ್ತಾಳೆ. ಗಂಡನು ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ, ಏನಿಲ್ಲ, ಗುಣ, ರೂಪ, ವಿದ್ಯೆ ಎಲ್ಲ ಇರೋವಂಥ ಮಗನನ್ನೇ ಕರುಣಿಸು. 16 ವರ್ಷ ಮಾತ್ರ ಬದುಕೋದಲ್ವಾ, ಪರವಾಗಿಲ್ಲ, ಅಷ್ಟಾಗಲಿ ಅಂತ. ಸರಿ ಅಂಥೇಳಿ ಒಪ್ಪಂದದ ಪ್ರಕಾರ ದೇವಿ ಅನುಗ್ರಹ ಆಯಿತು. ಮಗ ಹುಟ್ಟಿದ. 16 ವರ್ಷದ ಹತ್ತತ್ರ ಬರ್ತಾ ಇದ್ದಾನೆ. ಶುರುವಾಯಿತು 15ನೇ ವರ್ಷಕ್ಕೆ ಇವ್ರಿಗೆ. ಏನು ಮಾಡೋದು? ಇನ್ನೊಂದು ವರ್ಷ ಮಾತ್ರ. ಹೇಗೆ ಇವನನ್ನು ಬದುಕಿಸ್ಕೊಡೋದು? ಕಣ್ಣಾರೆ ಸಾಯೋದನ್ನು ನೋಡ್ಲಿಕ್ಕಾಗಲ್ಲ. ವಿಚಾರ ಮಾಡಿದರು. ಈ ಹೆಂಡತಿ ಇರ್ತಾಳಲ್ಲ, ಅವಳು ತನ್ನ ತಮ್ಮನನ್ನು ಕರೀತಾಳೆ. ಕರೆದು, ನೋಡು, ನನ್ನ ಮಗನ ನೀನು ಕರ್ಕೊಂಡು ಹೋಗ್ಬಿಡು. ಈಗ 1 ವರ್ಷ ತೀರ್ಥಯಾತ್ರೆ ಮಾಡು. ಆ ತೀರ್ಥಯಾತ್ರೆಯಲ್ಲಿ ಸೀದಾ ಕಾಶಿಗೆ ಹೋಗು, ವಿಶ್ವೇಶ್ವರನ ದರ್ಶನ ಮಾಡು. ಮೃತ್ಯುವನ್ನು ನಿವಾರಣೆ ಮಾಡ್ತಾನೆ. ಅದರಿಂದ ಸೀದಾ ಕಾಶಿಗೆ ನನ್ನ ಮಗನ ಕರ್ಕೊಂಡು ಹೋಗು ಅಂತ. ಆದರೆ ವೇಷ ಮಾತ್ರ ಗೊತ್ತಾಗಬಾರ್ದು ಯಾರಿಗೂ. ಆ ಥರದ ವೇಷ ಹಾಕ್ಕೊಂಡು ಹೋಗಬೇಕು, ಮಾಮೂಲಿ ಅಂತ. ಯಾಕೆಂದ್ರೆ ರಾಜನ ಮಗ, ಅಯ್ಯೋ ಇವನು ಹೀಗೆ ತಿರುಗಾಡ್ತಾ ಇದ್ದಾರೆ ಅಂತ ನಾಳೆ ದಿವಸ ಅಪಪ್ರಚಾರ ಆದರೆ ಬೇಡ. ಮತ್ತೆ ಯಾಕೆಂದ್ರೆ ಅವ್ನ ವಾರ್ತೆ ಎಲ್ಲರೂ ಗೊತ್ತಾಗ್ಬಿಟ್ಟು, ಅದಕ್ಕೆ ಹೀಗೆ ವೇಷ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಕಾಶಿ ಕ್ಷೇತ್ರದಲ್ಲಿ ಇವರ ಪ್ರಯಾಣ ಎಲ್ಲ ಸುತ್ತಾಡ್ತಾ ಇರ್ತಾರೆ. ಒಂದು ದಿವಸ ಒಂದು ಕಾಡಿಗೆ ಬರ್ತಾರೆ. ಆ ಕಾಡಿಗೆ ಬಂದಾಗ ಅಲ್ಲಿ ಒಬ್ಬ ರಾಜನ ಮಗಳು ಅನೇಕ ಸ್ನೇಹಿತೆಯರೊಂದಿಗೆ ಬಂದಿರ್ತಾಳೆ. ಅಲ್ಲಿ ಮಾತುಕತೆ, ಅವ್ರ ಆಟ ಏನೋ ಆಡ್ತಾ ಇರ್ತಾರೆ. ಇವ್ರಿಗೆ ಅವ್ರು ನೋಡಬೇಕು ಅಂತ ಅನಿಸುತ್ತೆ. ಅನಿಸಿ ಅಲ್ಲೇ ಬಚ್ಚಿಟ್ಕೊಂಡು ನೋಡ್ತಾ ಇರ್ತಾರೆ ಅವ್ರೇನು ಮಾತಾಡ್ತಾ ಇರ್ತಾರೆ ಅಂತ.
ಅದರಲ್ಲಿ ಒಬ್ಬ ಸ್ನೇಹಿತೆ ಏನು ಮಾಡ್ತಾಳೆ, ಕೆಟ್ಟದಾದ ಒಂದು ಮಾತನ್ನು ಹೇಳ್ತಾಳೆ. ಯಾರಿಗೆ ಅಂದರೆ ಈ ರಾಜನ ಮಗಳಿಗೆ. ರಂಡೆ ಅಂತ ಹೇಳ್ಬಿಡ್ತಾರೆ. ರಂಡೆ ಅಂತ ಹೇಳಿದ ಕೂಡಲೇ ತಡಿಲಿಕ್ಕೆ ಆಗಲಿಲ್ಲ. ಏನು ಇಂಥ ಕೆಟ್ಟ ಮಾತನ್ನು ಹೇಳ್ತೀಯ, ನಮ್ಮ ಕುಲದಲ್ಲಂಥ ಒಬ್ಬ ಸ್ತ್ರೀನೂ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟೋದು ಇಲ್ಲ ಅಂತ ಆ ರಾಜಕುಮಾರಿ ಹೇಳ್ತಾಳೆ. ಯಾಕೆ ಅಷ್ಟೊಂದೇನು ಮಹಿಮೆ? ಅವಳ ಹೆಸರು ನೀವು ಕೇಳಬೇಕು. ಅವಳ ಹೆಸರು ಮಂಗಳಾ ಗೌರಿ ಅಂತ ಅವಳ ಹೆಸರು, ರಾಜಕುಮಾರಿ ಹೆಸರು. ಮಂಗಳ ಗೌರಿಯ ಆರಾಧನೆ ಎಷ್ಟು ಚೆನ್ನಾಗಿ ಮಾಡಿರ್ತಾಳೆ ಅಂದರೆ, ಅವರ ಕುಲದಲ್ಲೇ ಯಾರಿಗೂ ಒಂದು ವೈಧವ್ಯನೋ ಅಂದರೆ ಬೇಗನೆ ಗಂಡನ್ನ ಕಳ್ಕೊಂಡ್ಬಿಡೋದು ಈ ಥರದ ಯಾವುದೇ ಯೋಗನೂ ಇರಲ್ಲ. ಚೆನ್ನಾಗಿ ಬದುಕಿರ್ತಾರೆ, ಒಳ್ಳೆ ಸಾವನ್ನು ಪಡೆದಿರ್ತಾರೆ. ಹೀಗೆ ಅವರು ಜೀವನದಲ್ಲಿ ವೈಭವವನ್ನು ಪಡೆದಿಲ್ಲ ಅಂತಲೇ ಇಲ್ಲ, ಅಷ್ಟು ವೈಭವ. ಇದನ್ನೆಲ್ಲ ಅವಳು ಹೇಳ್ತಾಳೆ. ಹೇಳ್ಬೇಕಾದ್ರೆ ಇನ್ನೊಂದು ಕೊನೆ ಮಾತು ಹೇಳ್ತಾಳೆ. ನನ್ನನ್ನು ಏನಂತ ತಿಳ್ಕೊಂಡಿದ್ಯಾ ನೀನು ಅಂತ ಅವಳು ಫ್ರೆಂಡಿಗೆ ಹೇಳೋದು. ನೋಡು, ನನ್ನನ್ನು ಯಾವ ಪುರುಷ ಮದುವೆ ಆಗ್ತಾನಲ್ಲ, ಆ ಮದುವೆ ಆಗೋನ್ ತಲೆ ಮೇಲೆ ಕಾಳುಗಳು ಬೀಳತ್ತಲ್ಲ ನನ್ನ ಕೈಯಿಂದ, ಅವನ ತಲೆ ಮೇಲೆ ಎಲ್ಲ ಅಕ್ಕಿ ಕಾಳನ್ನು ಹಾಕಿಸ್ತಾರಲ್ಲ, ಮಂತ್ರಾಕ್ಷತೆ ಕಾಳು ಮದುವೆ ಟೈಮ್ನಲ್ಲಿ, ಆ ಥರ ನನ್ನ ಕೈಯಿಂದ ಯಾವ ನನ್ನ ಗಂಡ ಮುಂದೆ ಆಗೋವನ ತಲೆ ಮೇಲೆ ಬೀಳತ್ತೋ ಅವನಿಗೆ ದೀರ್ಘಾಯುಷ್ಯ ಸಿಗತ್ತೆ. ಅದು ನನ್ನ ಶಕ್ತಿ ಅಂತ ಹೇಳ್ತಾಳೆ. ಯಾಕೆ ಇದು ಮಂಗಳಾ ಗೌರಿಯ ಅನುಗ್ರಹ ನನ್ನ ಮೇಲಿರೋದು ಅಂತ. ಈ ಥರ ಅವಳು ಕುಲದಲ್ಲೇ ಆ ಥರ ಮಂಗಳಾ ಗೌರಿಯ ಅನುಗ್ರಹ ಪಡೆದವ್ರು ಇರ್ತಾರೆ. ಸರಿ ಆಯ್ತು, ಇಲ್ಲಿ ಇವರಿಬ್ಬರು ಕೇಳಿಸ್ಕೊಳ್ತಾರಲ್ಲ. ಸೋದರ ಮಾವನಿಗೆ ಅನ್ನಿಸ್ತು, ಹೇಗಿದ್ರು ಅವ್ನಿಗೆ 16 ವರ್ಷ, ಏನಾದರೂ ಮಾಡಿ ಇವಳಿಗೆ ಕಟ್ಟಿಬಿಟ್ರೆ ಈ 16 ವರ್ಷ ಇದ್ದದ್ದು ದೀರ್ಘಾಯು ಆಗ್ಬಿಡ್ತಾನೆ ಇವನು ಅಂತ ಅನ್ಕೊಂಡ. ಆದರೆ ರಾಜಕುಮಾರಿ ಸುಮ್ಮನೆ ಯಾಕೆ ಇವನನ್ನ ಮದುವೆ ಆಗ್ತಾಳವಳು. ಅಷ್ಟೇ ಅಲ್ಲದೆ ಅವಳಿಗೆ ಫಿಕ್ಸ್ ಆಗೋಗಿರುತ್ತೆ ಮದುವೆ. ಇದೇನು ಮದುವೆ ಅಂತ ಇದೇನು ಸ್ವಲ್ಪ ದಿವಸಗಳಲ್ಲಿ ಆಗೋದಿರುತ್ತೆ. ಏನು ಮಾಡಬೇಕು ತಲೆ ಓಡಿಸ್ತಾರೆ. ವಸ್ತುತಃ ಆಶ್ಚರ್ಯ ಅಂದರೆ ಇವನ ಹೆಸರು ಹೇಳ್ತಾರೆ ಆ ಸಂದರ್ಭದಲ್ಲಿ, ಈ 16 ವರ್ಷ ಮಾತ್ರ ಬದುಕ್ತಾನಲ್ಲ, ತಂದೆ ಇಟ್ಟ ಹೆಸರು ಚಿರಾಯು ಅಂತ ಅವನ ಹೆಸರಿಟ್ಟಿರ್ತಾರೆ. ಅವನು ಚಿರಾಯು ಅಂದೇನು, ತುಂಬ ವರ್ಷ ಬದುಕೋನು ಅಂತ. ಇವನ ಆಯುಷ್ಯನೇ ಕಡಿಮೆ, ಆದರೆ ಚಿರಾಯು ಅಂತ ಹೆಸರಿಟ್ಟಿರ್ತಾನೆ. ಅಂದರೆ ಒಳ್ಳೆ ಕಾಲದಲ್ಲಿ ನಾಮಕರಣ ಮಾಡಿದ್ದಕ್ಕೆ ದೀರ್ಘಾಯುಷ್ಯವಾಗಿ ಬದುಕ್ತಾನೋ. ಏನಾಗತ್ತೆ ಮುಂದಿನ ಘಟನೆ? ಅವನು ಫಿಕ್ಸ್ ಮಾಡಿರ್ತಾರಲ್ಲ ಆ ರಾಜಕುಮಾರಿಗೆ, ಅವನು ಕುರೂಪಿ, ಅಷ್ಟೆಲ್ಲ ಕಿವುಡ, ಅವನು ಇನ್ನೇನೂ ಗುಣಗಳಿರಲ್ಲ, ಅಂಥವ್ನು ಕಟ್ಟಬೇಕು ಅಂತ ಸಂಕಲ್ಪ ಮಾಡಿರ್ತಾರೆ. ಮದುವೆ ದಿವಸ ಬಂದ್ಬಿಡ್ತು. ಅದ್ರ ಹಿಂದಿನ ದಿವಸ ಏನೋ ಒಂದು ಘಟನೆ ನಡೀತು. ಏನು ನಡೀತು ಅಂದರೆ, ವರ ಪಕ್ಷದವರೇ, ಹುಡುಗನ ಕಡೆಯವರೇ ಏನಾದರೂ ಮಾಡಿ ಈ ರಾಣಿಗೆ ಇವ್ರನ್ನ ತಪ್ಪಿಸ್ಬೇಕು, ಯಾಕಂದ್ರೆ ಅನ್ಯಾಯ ನಡೀತಾ ಇದೆ, ನಾವೇನಾದ್ರು ಮಾಡಿ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡಿ ಯಾರು ಒಬ್ಬನ ಹುಡ್ಕೊಂಬರೋಣ, ಹುಡ್ಕೊಂಬಂದು ಇವಳಿಗೆ ಕಟ್ಟಿಬಿಟ್ಟು ಮದುವೆ ಮಾಡಿಸ್ಬಿಡೋಣ ಬೇರೆ ವೇಷ ಹಾಕ್ಕೊಂಡು. ಆಮೇಲೆ ಮದುವೆ ಆಗೋಗ್ಬಿಡತ್ತೆ. ಆಮೇಲೆ ಇವನನ್ನು ಬಂದು ನಿಧಾನಕ್ಕೆ ಸೇರಿಸೋಣ, ಮದುವೆ ಅಂತೂ ಆಗ್ಬಿಡ್ಬೇಕು ಅಂತ. ಬೇರೆಯವನ ಕೈಲಿ ಮದುವೆ ಆಗ್ಬಿಡ್ಬೇಕು, ಆದರೆ ಇವನ ಜೊತೆಗೆ ಮದುವೆ ಆಗಬಾರ್ದು ಅಂತ. ಸುಕೇತು ಅಂತ ಒಬ್ಬ ಇರ್ತಾನೆ, ಅವನಲ್ಲಿ ಏನು ಗುಣ ಇರಲ್ಲ, ಕಿವುಡ ಬೇರೆ ಆಗಿದ್ದ. ಸರಿ ಆಯಿತು, ಹುಡುಕ್ತಾ ಇರ್ತಾರೆ. ಈ ಚಿರಾಯು ಈ ವರಪಕ್ಷದವ್ರಿಗೆ ಕಣ್ಣಿಗೆ ಬೀಳ್ತಾನೆ. ಬಂದು ಸೋದರ ಮಾವನ ಹತ್ರ ಬಂದು, ನಿಮ್ಮ ಮಗನ ಇವರು ಅಂತ ಕೇಳ್ತಾರೆ. ಇಲ್ಲ ಇಲ್ಲ, ನನ್ನ ಮಗ ಅಲ್ಲ, ನಾನು ಕರ್ಕೊಂಬಂದಿದ್ದೇನೆ ಹಾಗೆ ಅಂತ, ನನ್ನ ಅಕ್ಕನ ಮಗ ಅಂತ ಹೇಳ್ತಾನೆ. ಸರಿ ಆಯಿತು, ಇವನು ನಮಗೆ ಸ್ವಲ್ಪ ಕೆಲ್ಸಕ್ಕೆ ಬೇಕು ಅಂತ. ಏನು ಕೆಲಸಕ್ಕೆ? ಏನಿಲ್ಲ, ಮದುವೆ ಮಾಡಿಸ್ಬೇಕು. ಅಯ್ಯೋಯ್ಯೋ, ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನಾಟಕಕ್ಕೆ ಮಾತ್ರ ಅಷ್ಟೇ, ಮದುವೆ ಆದಮೇಲೆ ಒಂದು ದಿವಸದಲ್ಲಿ ಕಳಿಸ್ಬಿಡ್ತೀವಿ, ಇದೇನಿದು? ಅವಾಗ ಅವನು ಹೇಳ್ತಾನೆ, ಸರಿ ಯಾರ ಜೊತೆಗೆ? ಅದು ಇವತ್ತು ಬೆಳಗ್ಗೆ ಈ ಕಾಡಿನಲ್ಲಿ ಆ ಪರಿಸರದಲ್ಲಿ ರಾಣಿ ಒಬ್ಳು ಬಂದಿದ್ಲು ತನ್ನ ಸ್ನೇಹಿತರೊಟ್ಟಿಗೆ, ಹೀಗೆಲ್ಲ ಯಾರಿಗೋ ಮದುವೆ ಮಾಡಬೇಕು ಅಂತಿದ್ದಾರೆ, ಅವ್ನು ಸರಿ ಇಲ್ಲ, ಅದಕ್ಕೆ ಮದುವೆ ಮಾಡಿಸ್ಬಿಡ್ಬೇಕು ಅಂತ. ಇವ್ರು ಅಂದ್ಕೊಳ್ತಾರೆ, ಹೌದಲ್ವಾ, ಆ ಮಂತ್ರಾಕ್ಷತೆ ಕಾಳು ಬಿತ್ತು ಅಂದರೆ ಇವನ್ ತಲೆ ಮೇಲೆ 16 ವರ್ಷ ಇರೋನು ಇವನು ದೀರ್ಘಾಯುಷ್ಯ ಪಡಿತಾನಲ್ಲ, ಬಹಳ ಖುಷಿಯಲ್ಲಿ ಇರ್ತಾನೆ. ಸರಿ ಆಯಿತು, ಸೋದರ ಒಪ್ಕೊಳ್ತಾನೆ. ಆದರೆ ನಮ್ಗೇನಿಲ್ವಾ, ನನ್ನ ಮಗನ ಕಳಿಸ್ತಾ ಇದ್ದೀನಿ, ಏನಾದ್ರು ಕೊಡಿ, ಬಂಗಾರ ಅದು ಇದು ಏನಾದ್ರು ಕೊಡಿ ಅದಕ್ಕೆ ಪ್ರತಿಯಾಗಿ. ಅದಕ್ಕೆ ಅವ್ರು ನಗ್ತಾರಂತೆ. ಸರಿ, ಏನು ಬೇಡ ಬಿಡಿ, ಇಷ್ಟು ಸಾಕು, ಆಯಿತು, ಕರ್ಕೊಂಡೋಗಿ ಅಂತ. ಇವನಿಗೂ ಅದೇ ಆಸೆ ಇತ್ತು, ಯಾಕೆಂದ್ರೆ ಇವಕ್ಕೆ ಕಿವಿಗೆ ಬಿದ್ದಿರುತ್ತೆ ಅವಳ ಮಹಿಮೆ ಅಷ್ಟು ಅಂತ. ಸರಿ, ಮದುವೆನೂ ಆಗೋಗುತ್ತೆ. ಮದುವೆ ಆದಮೇಲೆ ಕೊಠಡಿಯಲ್ಲಿ ಮೊದಲನೇ ದಿವಸ, ಮದುವೆ ಆದ ದಿವಸ ಈ ದಂಪತಿಗಳು ಕೊಠಡಿಯಲ್ಲಿ ಇರ್ತಾರೆ. ಇದ್ದಾಗ ಪರಸ್ಪರ ಮಾತಾಡ್ತಾ ಇರ್ತಾರೆ ದಂಪತಿಗಳು. ಆಶ್ಚರ್ಯ ನೋಡಿ, ಆ ದಿವಸ ಇವನಿಗೆ 16 ವರ್ಷ ತುಂಬಿಯಾಗಿ ಅವನ ಮರಣದ ದಿವಸ ಕರೆಕ್ಟಾಗಿ ಏನಾಯ್ತಂದ್ರೆ, ಹಿಂದೆ ಕಾಳ ಸರ್ಪ ಬಂದಿದೆ, ಇವನು ಕಚ್ಚಬೇಕು ಅಂತ. ಹೆಂಡತಿಗೆ ಮತ್ತೆ ಎಚ್ಚರ ಆಗುತ್ತೆ. ತಕ್ಷಣ ಮಲ್ಕೊಂಡಿರ್ತಾರೆ, ಎಚ್ಚರ ಆಯಿತು. ಎಚ್ಚರ ಆದ ಕೂಡ ನೋಡ್ತಾಳೆ, ಅಲ್ಲಿ ಸರ್ಪ ಬಂದಿದೆ. ಏನು ಮಾಡಬೇಕು? ತಕ್ಷಣ ಹೇಳ್ತಾಳೆ, ಎದ್ದು ಹೋಗಿ ಅದು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ. ಹಾವು ಬಂದಿದ್ದು ಪೂಜೆ ಮಾಡ್ಲಿಕ್ಕೆ ಬಂದರೆ ಕಚ್ಚದೆ ಹೋಗುತ್ತಾ?
ಅದಕ್ಕೇನು ಮಾಡಿರ್ತಾಳೆ ಬುದ್ಧಿವಂತಿಕೆಯಿಂದ, ಒಂದು ಬಟ್ಲಲ್ಲಿ ಪೂರ್ಣ ಹಾಲನ್ನು ಹಾಕಿರ್ತಾಳೆ. ಮೊದಲು ಹಾಲನ್ನು ಇಟ್ಲು, ಅದು ಕುಡಿತಾ ಇರುತ್ತೆ. ನಂತರ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾಳೆ. ದಯವಿಟ್ಟು ಹೋಗು, ಯಾಕೆಂದರೆ ನಾನು ಇಷ್ಟು ವ್ರತವನ್ನು ಆಚರಣೆ ಮಾಡಿದ್ದೀನಿ, ನನ್ನ ಗಂಡರನ್ನು ಕೊಲ್ಲಿಕ್ಕೆ ನೀನು ಬರಬಾರ್ದು ಅಂತ. ಹಾಗೆ ವಾಪಸ್ ಹೊಟ್ಟೋಗ್ಬಿಡುತ್ತೆ ಆ ಸರ್ಪ. ಯಾಕೆಂದರೆ ಇವಳು ಮಹಿಮೆನೇ ಅಷ್ಟು, ಮಂಗಳಾಗೌರಿಯ ಅಷ್ಟು ಅನುಗ್ರಹ ಇದೆ ಇವಳ ಮೇಲೆ. ಸರಿ, ಅದಾಯಿತು. ಆ ಹಾವು ಎಲ್ಲೂ ಹೋಯಿತು? ಅದು ಒಂದು ಕಮಂಡಲು ಇತ್ತು ಅವ್ರ ರೂಮ್ನಲ್ಲಿ. ಆ ಕಮಂಡಲು ಒಳಗಡೆ ಹೊರಟೋಯ್ತು. ತಕ್ಷಣ ಇವಳು ವಸ್ತ್ರ ಹಾಕ್ಕೊಂಡು ಅದನ್ನು ಕಟ್ಟಿಟ್ಟು ಹಾಕ್ಬಿಡ್ತಾಳೆ. ತಕ್ಷಣ ಹಾವಲ್ಲೇ ಒಳಗಡೆ ಇದೆ, ದೊಡ್ಡ ಕಮಂಡಲು ಅದ್ರ ಒಳಗಡೆ ಇದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾಯಿತು. ಆದಮೇಲೆ ಇವನು ಹಾಗೆ ಎದ್ದ, ಗಂಡ ಎದ್ದು ತಾನು ಶೌಚಕ್ಕೆ ಹೋಗಬೇಕು ಅಂತ ಹೋಗಿದ್ದಾನೆ. ಆ ಕಡೆ ಹೋದಾಗ ಏನಾಯಿತು ಅಂದರೆ ಅವನ ರತ್ನದ ಉಂಗುರ ಒಂದು ಬಿದ್ದು ಹೋಯ್ತು ಕೆಳಗಡೆ. ಇವಳು ಅದನ್ನು ಕೈಯಲ್ಲಿ ಎತ್ತಿಟ್ಕೊಂಡ್ಳು. ಅವನು ವಾಪಸ್ ಬಂದು ತಾಂಬೂಲ ತಗೊಂಡು ಹಾಗೆ ಮಲ್ಕೊಂಡ. ಇಷ್ಟಾಯ್ತು ಘಟನೆ. ಅಷ್ಟೊತ್ತಿಗೆ ಈ ಕಮಂಡಲುವಿನಲ್ಲಿ ಹಾವಿತ್ತಲ್ಲ, ಏನಾಯ್ತದು, ಏನಾಯಿತು, ಏನು ಶಬ್ದನೂ ಬರ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ ಅಂತ. ಸರಿ, ಆಮೇಲೆ ಹಿಂಗೆ ತೆಗಿತಾಳೆ. ತೆಗೆದ್ರೆ ಅದು ಹಾರ ಆಗೋಗಿರುತ್ತೆ. ಆಶ್ಚರ್ಯ ಆಗ್ಬಿಡುತ್ತೆ, ಏನೋ ಇದು ಮಂಗಳಾಗೌರಿಯ ಅನುಗ್ರಹನೇ. ಹಾರ ತಗೊಳ್ತಾಳೆ. ತಗೊಂಡ್ಬಿಟ್ಟು ಅವಳು ಹಾಕ್ಕೊಳ್ತಾಳೆ. ಅಂದರೆ ಹಾವಿನ ರೂಪದಲ್ಲಿ ಬಂದು ಹಾರವಾಗಿ ನನ್ನ ಕುತ್ತಿಗೆಯಲ್ಲಿ ಮಂಗಳನೇ ಅನುಗ್ರಹ ಮಾಡಿದ್ದಾಳೆ ಅಂತ. ಸರಿ, ಆದಮೇಲೆ ಗಂಡನಿಗೆ ಎಚ್ಚರ ಆಯ್ತಲ್ಲ, ತಾಂಬೂಲ ತಗೊಂಡ, ಹೊಟ್ಟೆ ಹಸಿವು, ವಿಪರೀತವಾಗಿ ಹಸಿವು. ಕೇಳ್ದ, ಆಯಿತು ಅಂತ ತನ್ನ ತಾಯಿ ಹತ್ರ ಹೋಗಿ ಲಡ್ಡು, ಪಾಯಸ, ಅದು ಇದು ಎಲ್ಲ ತೊಗೊಂಬಂದು ಕೊಡ್ತಾಳೆ. ಚೆನ್ನಾಗಿ ತೃಪ್ತಿಯಿಂದ ಅವನು ತಿಂತಾನೆ. ಯಾಕೆಂದ್ರೆ ಅವನು ಗೊತ್ತು ಇವತ್ತು ಒಂದೇ ದಿವಸ ತಿಂಡಿಕ್ಕಾಗೋದು, ಮಾರನೇ ದಿವಸದಿಂದ ಹೋಗಬೇಕು ಅಂತ. ಯಾಕಂದ್ರೆ ಮದುವೆ ಮಾಡಿಸೋ ಉದ್ದೇಶಕ್ಕಷ್ಟೇ ಅವನಲ್ಲಿರಬೇಕು. ಆಮೇಲೆ ಇನ್ನೊಬ್ಬ ಬರ್ತಾನೆ, ಅಂದರೆ ಆ ಕಿವುಡ, ಆ ರೂಪ ಇಲ್ಲದೆ ಇರೋ ವ್ಯಕ್ತಿ ರಾಜಕುಮಾರ, ಅವನು ಬಂದು ಇಲ್ಲೇ ಇರಬೇಕು. ಸರಿ, ಸೋದರ ಮಾವ ಮೆತ್ತಗೆ ಬಂದ. ಮಧ್ಯರಾತ್ರಿ ಹೊತ್ತು ಬಂದ, ಈಕೆ ಮಲ್ಕೊಂಡಿರ್ತಾಳೆ. ಇವನನ್ನು ಎಬ್ಬಿಸಿ ಬಾಬಾ ಹೊರಟು ಬಿಡೋಣ ಅಂತ ಹೊರಟುಬಿಟ್ಟು ಕರ್ಕೊಂಡು. ಯಾಕಂದ್ರೆ ನಾವು ನಮ್ಮ ಕೆಲಸ ಮುಗೀತು, ಇನ್ನು ಅವನು ಬರ್ತಾನೆ. ಅಷ್ಟೊತ್ತಿಗೆ ಆ ಸುಕೇತು ಅಂತ ಇದ್ದ, ಅವನನ್ನ ಕರ್ಕೊಂಬಂದು ಇವಳ ಪಕ್ಕಕ್ಕೆ ಅಲ್ಲೇ ಮಲಗಿಸಿರ್ತಾರೆ. ಸರಿ, ಎಚ್ಚರ ಆಗತ್ತೆ ಬೆಳಗ್ಗೆ. ಎಚ್ಚರ ಆದ ಕೂಡಲೇ ಇವ್ ನನ್ನ ಗಂಡ ಅಲ್ಲ ಅಂತ ಹೇಳಿಕ್ಕೆ ಶುರು ಮಾಡ್ತಾಳೆ ಅವಳು. ಎಲ್ರಿಗೂ ಆಶ್ಚರ್ಯ, ಅಯ್ಯೋ ಇವನ ಜೊತೆನೇ ಮದುವೆ ಮಾಡಿದ್ದಲ್ಲ, ಯಾಕೆ ಹೀಗೆ? ಇಲ್ಲ ಇಲ್ಲ ಅಂಥೇಳಿ ಅವಳು ಒಂದಿಷ್ಟು ಗುರುತನ್ನು ಹೇಳ್ತಾಳೆ. ಏನು ಗುರುತು ಹೇಳ್ತಾಳೆ ಅಂದರೆ, ನೋಡಿ, ನನ್ನ ಗಂಡ ಬೇರೆ, ಅವನ ಹತ್ರ ಇರೋಂಥ ರತ್ನದ ಉಂಗುರ ನನ್ನ ಹತ್ರ ಇದೆ, ಬೇಕಾದ್ರೆ ಇವನು ಬೆರಳಿಗೆ ಹಾಕಿ ನೋಡಿ, ಆಗಲ್ಲ. ಮತ್ತು ಇವನ ಹತ್ರ ಇರೋ ಹಾರ ಬೇರೆ, ಅವನ ಹತ್ರ ಇದ್ದ ಹಾರ ಬೇರೆ, ನನಗೆ ಹಾರವನ್ನು ಕೊಟ್ಟಿದ್ದ ಅವನು ಅಂತ ಹೇಳ್ತಾರೆ. ಅದೇನಂದರೆ ಹಾರ ಅವನ ನೆಪದಿಂದ ಸಿಕ್ಕಿದ್ದು ಇವಳಿಗೆ, ಆ ಕಮಂಡವಿನಿಂದ. ಸರಿ, ಹಾರ ಸಿಕ್ಕಾಯಿತು, ಆದರೆ ಇವನು ಗೊತ್ತೇ ಇಲ್ಲ ಆ ವಿಷಯ. ಈ ಥರ ಒಂದೊಂದೇ ಗುರುತುಗಳನ್ನು ಹೇಳ್ತಾ ಹೋಗ್ತಾಳೆ. ಅದಾದಮೇಲೆ ರಾತ್ರಿ ನಾವು ಮಾತಾಡಿದ್ವಿ, ಆ ಮಾತಾಡಿದ್ದು ಇವನಿಗೆ ಯಾರು ಗೊತ್ತಾ ಕೇಳಿ ಅಂತ ಹೇಳ್ತಾರೆ. ಅವನಿಗೆ ಗೊತ್ತೇ ಇಲ್ಲ ಏನೋ ವಿಷಯ. ಯಾಕೆ ಅಂದರೆ ಅವನು ಕಿವುಡ, ಇನ್ನು ಮಾತಾಡಿದ್ದು ಎಲ್ಲಿ ಕೇಳಿಸಿರುತ್ತೆ, ಅದು ಸಂಬಂಧನೇ ಇಲ್ಲ. ಆವಾಗ ಅರ್ಥ ಆಗುತ್ತೆ ರಾಜನಿಗೆ, ಓ, ನನ್ನ ಮಗಳ ಜೊತೆ ನಮ್ಮ ಮದುವೆ ಮಾಡಿದ್ದು ಯಾರಿಗೆ ಹಾಗಾದರೆ? ಹುಡುಕಬೇಕು. ಎಲ್ಲ ಹುಡುಕದ, ವಿಚಾರ ಮಾಡಿ ಮಂತ್ರಿಗಳನ್ನೆಲ್ಲ ಕರೆಸಿ. ಆಗ ಅರ್ಥ ಆಯಿತು, ಇಲ್ಲ, ಬೇರೆಯವನ ಜೊತೆಗೆ ಮದುವೆ ಆಗಿದೆ, ನಿಮ್ಗೆ ಗೊತ್ತಾಗಿಲ್ಲ ಅಂತ. ಯಾಕೆಂದರೆ ಪೂರ್ಣ ಆ ಮುಖವನ್ನು ಹಾಗೆ ಆ ವಸ್ತ್ರದಿಂದ ಮುಚ್ಚಿರ್ತಾರೆ, ಹಾಗಾಗಿ ಗುರುತು ಸಿಕ್ಕಿರಲಿಲ್ಲ. ಆ ರಾಜಕುಮಾರ ಅಂದ್ಕೊಂಡು ಭ್ರಮೆಯಿಂದ ಮದುವೆನೂ ಆಗೋಯ್ತು, ಯಾರಿಗೂ ಗೊತ್ತಾಗಲಿಲ್ಲ. ಯಾಕೆಂದ್ರೆ ವರಪಕ್ಷದವರೇ ಸಪೋರ್ಟ್ ಮಾಡಿದ್ದು ಈ ಮದುವೆ, ಗೊತ್ತಾಗಿಲ್ಲ. ಆಮೇಲೆ ವಿಷಯ ಎಲ್ಲ ನಿಧಾನಕ್ಕೆ ತಿಳಿಯುತ್ತೆ, ಓಹೋ ಇದು ಎಡವಟ್ಟಾಗಿದೆ ಅಂತ. ಸರಿ, ಅವನು ಹುಡ್ಕೋದು ಹೇಗೆ? ಮಗಳನ್ನು ಕರೆದು, ನೋಡು, ನೀನು ಒಳಗಡೆ ಇದ್ಬಿಡು, ಅರಮನೆ ಒಳಗಡೆ ಅಂತ ವ್ಯವಸ್ಥೆ ಮಾಡ್ತಾನೆ. ಪಾಪ ಅಲ್ಲೇ ಅವಳು ವಾಸವಾಗಿರ್ತಾಳೆ. ಇವನು ಚಿರಾಜು ತನ್ನ ಸೋದರ ಮಾವನ ಜೊತೆಗೆ ತೀರ್ಥಯಾತ್ರೆನೆಲ್ಲ ಮಾಡ್ಕೊಂಡ್ಬಿಡ್ತಾನೆ. ಆಮೇಲೆ ನೋಡಿ, 1 ವರ್ಷ ಆದಮೇಲೆ ಅವನು ಬರ್ತಾನೆ, ನನ್ನ ಹೆಂಡತಿ ಹೇಗಿದ್ದಾಳೆ ಅಂತ ತೀರ್ಥಯಾತ್ರೆ ನೆಪದಲ್ಲಿ ನೋಡಬೇಕು ಅಂತ. ಯಾಕಂದ್ರೆ ಮದುವೆ ಆಗಿತ್ತಲ್ಲ, ಆ ಒಂದು ಒಲವಿರುತ್ತೆ. ಅವಳು ಪರದೆ ಹಾಕಿರ್ತಾರಲ್ಲ ಮುಖಕ್ಕೆ, ಪರದೆ ಮುಖಾಂತರನೇ ನೋಡ್ತಾಳೆ. ಯಾಕೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಗಮನಿಸ್ತಾಳೆ. ತಕ್ಷಣ ಏರಿ ಇವ್ನು ನನ್ನ ಗಂಡ, ಇವನೇ ನಾನು ಮದುವೆ ಆಗಿದ್ದು ಅಂತ ತಕ್ಷಣ ಅಪ್ಪನಿಗೆ ಸೂಚನೆ ಕೊಡ್ತಾಳೆ, ರಾಜನಿಗೆ. ರಾಜ ಬಂದು ವಿಚಾರ ಮಾಡ್ತಾನೆ, ಅವನನ್ನು ಕರೆಸ್ತಾನೆ. ಕರೆಸಾದ ಮೇಲೆ ಆ ರತ್ನದ ಉಂಗುರ ಅವನ ಬೆಟ್ಟಿಗೆ ಸರಿ ಹೋಗುತ್ತೆ. ಮತ್ತು ಇವಳು ಏನೇನು ಗುರುತು ಹೇಳಿದ್ಲು, ಏನೇನು ಮಾತಾಡಿದ್ರು ಎಲ್ಲವನ್ನೂ ಅವನು ಹೇಳ್ತಾನೆ. ತೀರ್ಮಾನ ಆಯಿತು. ಆಮೇಲೆ ಖುಷಿಯಿಂದ ರಾಜ ಇವಳ ನಿಜವಾದ ಗಂಡ ಇವನೇ, ಇವನ ಜೊತೆಗೆ ವಿವಾಹ ಆಗಿದ್ದು ಅಂತೆಲ್ಲ ಹೇಳಿ ವರಪಕ್ಷದವರು ಬಂದು ಹೌದು ಅಂತ ಹೇಳಿ ನಂತರ ಎಲ್ಲ ವಿಘ್ನಗಳು ಪರಿಹಾರ ಆಗುತ್ತೆ. ಸರಿ ಅಂತ ಕಳಿಸ್ಕೊಡ್ಬೇಕಲ್ಲ, ಕಳಿಸ್ಕೊಡ್ತಾರೆ. ಇವರು ತೀರ್ಥಯಾತ್ರೆ ನೆಪದಿಂದ ಬರ್ತಾರೆ ಸೋದರ ಮಾವ. ಬಂದಾಗ ಇಲ್ಲಿ ತಂದೆ ತಾಯಿಗಳಿಗೆ ದುಃಖ, ಯಾಕೆಂದರೆ ಮಗ ಬದುಕಿಲ್ಲ ಅಂತ. ಯಾಕೆ 16 ವರ್ಷದ ಮೇಲೆ ಬದುಕಿರಲ್ವಲ್ಲ ಅಂತ.
ನೋಡ್ತಾರೆ, ಇಲ್ಲ ಮಗ ಬಂದಿದ್ದಾನೆ ಅಂತ. ಹೌದಾ, ನನ್ನ ಮಗ ಬಂದಿದ್ದಾನ ಅನ್ನೋ ಸಂತೋಷ. ಮಗ ಅಷ್ಟೇ ಅಲ್ಲ, ಸೊಸೆನೂ ಬಂದಿದ್ದಾಳೆ ಅಂತ ಗಾಬರಿ ಆಗ್ಬಿಡುತ್ತೆ. ಏನು ಸಂಬಂಧ ಇದು? ಬಂದು ನಮಸ್ಕಾರ ಮಾಡ್ತಾರೆ, ಆಲಿಂಗನ ಮಾಡ್ಕೊಂಡು ಅಳ್ತಾರೆ ತಂದೆ ತಾಯಿ. ಅದ್ಭುತ, ಎಂಥ ಅನುಗ್ರಹ ಇದು ಅಂತ. ನಿನ್ನ ಹೆಸರೇನಮ್ಮ ಅಂತ ತೊಡೆ ಮೇಲೆ ಕುಡಿಸ್ಕೊಂಡು ಅತ್ತೆ ಸೊಸೆಯನ್ನು ಕೇಳೋದು. ಮಂಗಳ ಗೌರಿ ಅಂತಾಳೆ. ಖುಷಿಯಾಗ್ಬಿಡತ್ತೆ. ಆ ಗೌರಿ ದೇವಿನೇ ಇನ್ನೊಂದು ರೂಪದಲ್ಲಿ ಬಂದಿದ್ದಾಳೆ ಮನೆಗೆ ಅಂತ ಅಷ್ಟು ಖುಷಿ ಆಗ್ಬಿಡುತ್ತೆ. ಅಷ್ಟು ಖುಷಿಯಾಗಿ ಆ ಮಂಗಳ ಗೌರಿ ಹತ್ತ ಕೇಳ್ತಾಳೆ ಏನೇನಾಯಿತು ಅಂತ ಎಲ್ಲ ವಿವರಿಸ್ತಾಳೆ. ಆಗ ಅನ್ಕೊಳ್ತಾರೆ ಇವರು, ನಾವೇನಾರು ಹಿಂದೆ ಗೌರಿ ದೇವಿ ಬಂದು ಕೇಳಿದಾಗ ಏನೋ ರೂಪ ಇಲ್ಲದೆ ಇರೋ, ಏನೋ ಗುಣ ಇಲ್ಲದೆ ಇರೋ ಅಂಥ 100 ವರ್ಷ ಬದುಕಿರುವಂಥ ಒಬ್ಬ ಮಗನನ್ನು ಬೇಡಿದರೆ ನಮ್ಮ ಹಣೆ ಬರ ಎಂಥ ರೀತಿ ಇರ್ತಾಯಿತ್ತು. ಅದು ನಾವು ಬೇಡಿದ್ದು ಸರಿಯಾಗಿ ಬೇಡಿದ್ವಿ. ಕೊನೆಗೆ ಆ ಕಾಶಿ ವಿಶ್ವನಾಥ ಜೊತೆಗೆ ಈ ಗೌರಿ ಇಬ್ಬರೂ ನಮಗೆ ಅನುಗ್ರಹ ಮಾಡಿದ್ದಾರೆ. ಒಂದು ಮೃತ್ಯುವನ್ನು ಗೆಲ್ಲಿಸಿದ್ದಾರೆ ತೀರ್ಥಯಾತ್ರೆ ನೆಪದಿಂದ. ಮಂಗಳಾ ಗೌರಿಯನ್ನು ಅದೇ ಹೆಸರಿನ ಕನ್ಯೆಯನ್ನು ನನ್ನ ಮಗನಿಗೆ ಮದುವೆ ಮಾಡಿಸುವಂಥ ವ್ಯವಸ್ಥೆನೂ ಆಯಿತು. ಇದೆಲ್ಲ ಆ ಮಂಗಳಾ ಗೌರಿಯ ಆರಾಧನೆಯ ಅನುಗ್ರಹ ಅಂತ ಭಾವಿಸ್ತಾರೆ. ಈ ರೀತಿಯಲ್ಲಿ ಸನತ್ಕುಮಾರ ಋಷಿಗಳಿಗೆ ಸಾಕ್ಷಾತ್ ರುದ್ರದೇವರೇ ತಾವು ನಡೆದ ಘಟನೆಯನ್ನು ತಿಳಿಸ್ತಾರೆ, ಮುಕ್ತಾಯ ಮಾಡ್ತಾರೆ. ಇಂಥ ಮಂಗಳ ಗೌರಿ ವ್ರತದ ಕಥೆಯನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಪ್ರತಿ ಮಂಗಳವಾರ ಶ್ರಾವಣ ಮಾಸದಂದು ವಿಶೇಷವಾಗಿ ಅವರಿಗೆ ಈ ವೈಧವ್ಯ ಪರಿಹಾರ, ದೀರ್ಘವಾದ ಆಯುಷ್ಯ ಪ್ರಾಪ್ತಿ, ಕುಟುಂಬದಲ್ಲಿ ಸೌಖ್ಯ ಸಮೃದ್ಧಿಗಳು, ಮತ್ತು ವಿಶೇಷವಾಗಿ ಗೌರಿಯ ಅನುಗ್ರಹ ಸ್ತ್ರೀಯರಿಗಾಗತ್ತೆ. ಅದೊಂಥರ ಸಿದ್ಧಿ ಥರ. ಸ್ತ್ರೀಯರಿಂದ ಇಷ್ಟು ಅನುಕೂಲ ಆಗತ್ತೆ. ಮಂಗಳಾ ಗೌರಿಯಿಂದ ಗಂಡನ ಆಯುಷ್ಯ ಅಭಿವೃದ್ಧಿ ಆಯ್ತು ನೋಡಿ. ಹಾಗಾದರೆ ಸ್ತ್ರೀಯರು ತಾವು ಮಾಡುವ ಮಂಗಳ ಗೌರಿ ಆರಾಧನೆಯಿಂದ ಇಷ್ಟೆಲ್ಲ ಶಕ್ತಿಯನ್ನು ಪಡಿಬಹುದು, ವಿಶಿಷ್ಟವಾದ ಶಕ್ತಿ ಸಿಗುತ್ತೆ ಅನ್ನೋದು. ಹಾಗೆ ವಿಶೇಷವಾಗಿ ದಾಂಪತ್ಯ ಜೀವನ ಸುಸ್ಥಿರವಾಗಿರುತ್ತೆ, ವಿಚ್ಛೇದನ ಎಲ್ಲ ಆಗಲ್ಲ. ಈ ರೀತಿ ಮಂಗಳ ಗೌರಿ ವ್ರತದ ಕಥೆಯನ್ನು ಅವಶ್ಯವಾಗಿ ಎಲ್ಲ ಸ್ತ್ರೀಯರು ಮನೆಗಳಲ್ಲಿ ಅವಶ್ಯವಾಗಿ ಕೇಳಿ ಈ ಮಂಗಳ ಗೌರಿ ವ್ರತವನ್ನು ವಿಶೇಷವಾಗಿ ಅನುಷ್ಠಾನವನ್ನು ಮಾಡಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ವಿಶೇಷವಾಗಿ ಆ ಮಂಗಳ ಗೌರಿಯ ಅನುಗ್ರಹ ಆಗಲಿ ನಿಮ್ಮ ಕುಟುಂಬಕ್ಕೆ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.